ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸ್ಟಾರ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ. ಕರ್ಣ ಧಾರಾವಾಹಿಯಲ್ಲಿ ಈಗ ಒಬ್ಬ ವ್ಯಕ್ತಿಯ ಸೇಡಿನ ಕಿಚ್ಚು ಇಡೀ ವಸಿಷ್ಠ ಕುಟುಂಬವನ್ನೇ ಸುಟ್ಟು ಭಸ್ಮ ಮಾಡಲು ಸಜ್ಜಾಗಿದೆ. ನಾವು ರಮೇಶ್ನೇ ದೊಡ್ಡ ಶತ್ರು ಅಂದ್ಕೊಂಡಿದ್ವಿ, ಆದರೆ ಈಗ ಬಂದಿರೋದು ರಮೇಶ್ನಿಗಿಂತ 100 ಪಟ್ಟು ಅಪಾಯಕಾರಿ ವಿಲನ್. ಮದುವೆ ಮಂಟಪದಲ್ಲಿ ಕರ್ಣ ಹಠಾತ್ತನೆ ಎದ್ದು ಹೋಗಿದ್ದು ಯಾಕೆ? ಆ ಕೆಂಪು ಗುಲಾಬಿಯನ್ನು ಸುಡುತ್ತಾ ಕ್ರೂರವಾಗಿ ಮಾತನಾಡುತ್ತಿರುವ ಆ ರಹಸ್ಯ ಮಹಿಳೆ ಯಾರು? ಆಕೆಯ ಧ್ವನಿಯನ್ನು ಕೇಳಿದರೆ ನಮಗೆ ಯಾರು ನೆನಪಾಗುತ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ಉತ್ತರ ನೀಡಲಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ಆ ನಿಗೂಢ ವಿಲನ್ ಫೋಟೋ ಸಮೇತ ಹೆಸರನ್ನು ನಾವು ರಿವೀಲ್ ಮಾಡಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಕಥೆಯ ವಿವರಕ್ಕೆ ಬರೋದಾದರೆ, ಕರ್ಣ ಮತ್ತು ನಿಧಿಯ ಮದುವೆ ಶುಭ ಮುಹೂರ್ತ ಸನ್ನಿಹಿತವಾಗಿತ್ತು. ಎಲ್ಲರೂ ಸಂಭ್ರಮದಲ್ಲಿದ್ದಾಗ ಕರ್ಣನ ಫೋನಿಗೆ ಒಂದು ಅನಾಮಧೇಯ ಸಂದೇಶ ಬರುತ್ತದೆ. ಅದರಲ್ಲಿ ಅವನ ಕಾರಿನ ಫೋಟೋ ಇರುತ್ತದೆ. ಆದರೆ ಆ ಕಾರಿನ ಹಿಂಬದಿಯ ಗಾಜಿನ ಮೇಲೆ ಇಡೀ ವಸಿಷ್ಠ ಕುಟುಂಬದ ಫೋಟೋವನ್ನು ಅಂಟಿಸಿದ್ದರು. ಇದನ್ನು ನೋಡಿದ ಕರ್ಣನಿಗೆ ತನ್ನ ಕುಟುಂಬ ಅಪಾಯದಲ್ಲಿದೆ ಎನ್ನುವ ಸುಳಿವು ಸಿಗುತ್ತದೆ. ಮದುವೆ ಮಂಟಪದಿಂದ ಗಾಬರಿಯಾಗಿ ಹೊರಬಂದ ಕರ್ಣ ತನ್ನ ಕಾರಿನ ಬಳಿ ತಲುಪುವಷ್ಟರಲ್ಲೇ ಒಂದು ಭೀಕರ ಸ್ಫೋಟ ಸಂಭವಿಸುತ್ತದೆ. ಇಡೀ ಕಾರು ಬೆಂಕಿಯ ಉಂಡೆಯಾಗಿ ಬದಲಾಗುತ್ತದೆ. ಪ್ರೋಮೋದಲ್ಲಿ ನಾವು ನೋಡಿದ ಆ ದೃಶ್ಯ ನಿಜಕ್ಕೂ ಭಯಾನಕವಾಗಿದೆ. ಕತ್ತಲೆಯಲ್ಲಿ ಕುಳಿತಿರುವ ಒಬ್ಬ ಮಹಿಳೆ ಕೆಂಪು ಗುಲಾಬಿಯನ್ನ ದೀಪದ ಮೇಲೆ ಹಿಡಿದು ಸುಡುತ್ತಿದ್ದಾಳೆ. ಆಕೆ ಹೇಳ್ತಾಳೆ, ವಸಿಷ್ಠ ಕುಟುಂಬದ ನೆಮ್ಮದಿ ಇವತ್ತಿಗೆ ಮುಗಿಯಿತು. ನನ್ನ ದಾರಿಗೆ ಅಡ್ಡ ಬಂದ ಪ್ರತಿಯೊಬ್ಬರನ್ನ ನಾನು ಇದೇ ರೀತಿ ಸುಟ್ಟು ಭಸ್ಮ ಮಾಡುತ್ತೇನೆ ಅಂತ. ಆಕೆಯ ಧ್ವನಿಯಲ್ಲಿರುವ ದ್ವೇಷ ನೋಡಿದರೆ ಆಕೆ ವಸಿಷ್ಠ ಕುಟುಂಬದ ವಿರುದ್ಧ ವರ್ಷಗಳಿಂದ ಸೇಡುಗಳಿಂದ ಕಾಯುತ್ತಿದ್ದಾಳೆ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಆಕೆ ಯಾರು? ಆಕೆಗೂ ಈ ಕುಟುಂಬಕ್ಕೂ ಇರುವ ಸಂಬಂಧವೇನು? ಈ ಪ್ರಶ್ನೆ ಇಡೀ ಈ ಕರ್ನಾಟಕದ ಕಿರುತೆರೆಯ ವೀಕ್ಷಕರನ್ನ ಕಾಡುತ್ತಿದೆ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಹತ್ತಾರು ಚರ್ಚೆಗಳು ನಡೆಯುತ್ತಿವೆ. ಕೆಲವರು ಈಕೆ ರಮೇಶ್ನ ಮೊದಲ ಹೆಂಡತಿ, ರಮೇಶ್ ತನ್ನನ್ನು ಬಿಟ್ಟು ಬಂದಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಬಂದಿದ್ದಾಳೆ ಎನ್ನುತ್ತಿದ್ದಾರೆ. ಇನ್ನು ಕೆಲವರು ಈಕೆ ಕರ್ಣನ ಹೆತ್ತ ತಾಯಿ ಇರಬಹುದು, ಕಳೆದು ಹೋದ ತನ್ನ ಮಗನಿಗಾಗಿ ಈ ಕುಟುಂಬದ ಮೇಲೆ ದ್ವೇಷ ಸಾಧಿಸುತ್ತಿದ್ದಾಳೆ ಎಂದು ಊಹಿಸಿದ್ದಾರೆ. ಮತ್ತೆ ಕೆಲವರು ಕರ್ಣನ ಹಾಸ್ಪಿಟಲ್ನಲ್ಲಿ ನಟಿಸಿದ ಆ ರೋಸಿ ಮ್ಯಾಮ್ ಅವರೇ ವಿಲನ್ ರೂಪದಲ್ಲಿ ಮರಳಿದ್ದಾರೆ ಎನ್ನುತ್ತಿದ್ದಾರೆ. ಆದರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಆಕೆಯ ಧ್ವನಿ ಒಂದು ದೊಡ್ಡ ಸುಳಿವನ್ನು ನೀಡಿದೆ. ಆ ಧ್ವನಿಯನ್ನು ನಾವು ಈಗಾಗಲೇ ಹಲವಾರು ಧಾರಾವಾಹಿಗಳಲ್ಲಿ ಕೇಳಿದ್ದೇವೆ. ಹೌದು ವೀಕ್ಷಕರೇ, ಈಗ ಆ ಕುತೂಹಲಕ್ಕೆ ತೆರೆ ಎಳೆಯುವ ಸಮಯ ಬಂದಿದೆ. ಆ ರಹಸ್ಯ ಮಹಿಳೆಯ ಧ್ವನಿ ಮತ್ತು ಶೈಲಿಯನ್ನು ಆಧರಿಸಿ ನಾವು ಹೇಳುವುದಾದರೆ, ಆ ಪಾತ್ರದಲ್ಲಿ ನಟಿಸುತ್ತಿರುವ ಕನ್ನಡದ ಖ್ಯಾತ ನಟಿ ಹೇಮಾ ವಿ ಬೆಳ್ಳೂರ್. ನೀವು ಈಗ ಸ್ಕ್ರೀನ್ ಮೇಲೆ ನೋಡುತ್ತಿರುವ ಈ ಅದ್ಭುತ ನಟಿ ಸದ್ಯಕ್ಕೆ ಕರ್ಣ ಧಾರಾವಾಹಿಯ ಹೈ ವೋಲ್ಟೇಜ್ ವಿಲನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇವರು ನಟನೆಯ ಜೊತೆಗೆ ಬೇಕಿಂಗ್ ಬಿಸ್ನೆಸ್ನಲ್ಲಿ ಸಕ್ರಿಯವಾಗಿದ್ದಾರೆ ಮತ್ತು ಇವರ ಧ್ವನಿ ತುಂಬ ಪವರ್ಫುಲ್ ಆಗಿದೆ. ಹೇಮಾ ಅವರು ಆ ವಿಲನ್ ಪಾತ್ರದಲ್ಲಿ ಇಷ್ಟೊಂದು ಖಡಕ್ ಆಗಿ ವಾರ್ನಿಂಗ್ ಕೊಡುತ್ತಿದ್ದಾರೆ. ಮುಂದೆ ಕರ್ಣನಿಗೆ ಕಠಿಣ ದಿನಗಳು ಕಾದಿದೆ ಎನ್ನುವುದು ಖಚಿತವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಮಾ ವಿ ಬೆಳ್ಳೂರ್ ಅವರು ಕರ್ಣ ಧಾರಾವಾಹಿಗೆ ವಿಲನ್ ಆಗಿ ಬಂದಿರು ನಿಮಗೆ ಹೇಗೆ ಅನಿಸಿತು? ಕರ್ಣ ಈ ಮಹಾಶತ್ರುವನ್ನು ಹೇಗೆ ಎದುರಿಸುತ್ತಾನೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಕೇವಲ ಪ್ರೋಮೋ ಆಧಾರಿತ ಫ್ಯಾನ್ ಅನಾಲಿಸಿಸ್ ವಿಡಿಯೋ ಆಗಿದ್ದು ಕಾಪಿರೈಟ್ ಮುಕ್ತವಾಗಿದೆ. ಕರ್ಣ ಸೀರಿಯಲ್ನ ಪ್ರತಿಯೊಂದು ಅಪ್ಡೇಟ್ ಪಡೆಯಲು ನಮ್ಮ ಸ್ಟಾರ್ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಧಾರಾವಾಹಿ ಕಥೆಯ ಹರಿವು ಮತ್ತು ಪ್ರೋಮೋಗಳಲ್ಲಿ ಸಿಕ್ಕಿರುವ ಸೂಚನೆಗಳ ಆಧಾರದ ಮೇಲೆ ನಾವು ಈ ಒಂದು ವಿಶೇಷ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಇದು ಕೇವಲ ನಮ್ಮ ಚಾನಲ್ನ ಪ್ರಿಡಿಕ್ಷನ್ ವಿಡಿಯೋ ಆಗಿದ್ದು, ಅಧಿಕೃತ ಮಾಹಿತಿಗಾಗಿ ನಾವು ಮುಂದಿನ ಸಂಚಿಕೆಗಳನ್ನು ವೀಕ್ಷಿಸಲೇಬೇಕು.